ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರಸೀಕೆರೆ ಅರಣ್ಯ ಯೂಟ್ಯೂಬ್ ಚಾನಲ್. ತುಂಬ ಜನ ಬೈಕ್ ಟ್ಯಾಕ್ಸಿ ರೈಡರ್ಸು ಮೆಸೇಜ್ ಮಾಡ್ತಾನೆ ಇರ್ತಾರೆ. ನಮಗೆ ಆರ್ಡರ್ ಬರ್ತಾ ಇಲ್ಲ, ಬ್ಯಾಕ್ ಟು ಬ್ಯಾಕು ತುಂಬ ಕಡಿಮೆ ಬರ್ತಾ ಇದೆ. ಒಂದು ಆರ್ಡರ್ ಬಂದರೆ 10 ನಿಮಿಷ 15 ನಿಮಿಷ ಆದಮೇಲೆ ಇನ್ನೊಂದು ಆರ್ಡರ್ ಬರುತ್ತೆ. ಅರ್ನಿಂಗ್ಸ್ ಆಗ್ತಾ ಇಲ್ಲ, ನಮ್ಮ ಏರಿಯಾದಲ್ಲಿ ಆರ್ಡರ್ ಕೊಡ್ತಾ ಇಲ್ಲ. ಈ ಥರ ಸುಮಾರು ಜನ ಕಂಪ್ಲೇಂಟ್ಸ್ ಬರ್ತಾನೆ ಇದೆ. ಅದಕ್ಕೋಸ್ಕರ ಇವತ್ತು ನಮ್ಮೆಲ್ಲ ಹೊಸ ರೈಡರ್ಗಳಿಗಿರ್ಬೋದು, ಹಳಬರಿಗಿರ್ಬೋದು, ಒಂದು 2-3 ಆಪ್ಷನ್ ತೊಗೊಂಡು ಬಂದಿದ್ದೀನಿ. ಇದು ನಾನು ಹೇಳ್ತಿಲ್ಲ, ರಾಪಿಡೋ ಕಂಪ್ನಿಯವನೇ ಹೇಳ್ತಾ ಇರೋದು. ಹಾಗಾಗಿ ಈ ಒಂದು 2-3 ಆಪ್ಷನ್ ನೀವೇನಾದ್ರು ಇನ್ನೂ ಮೊಬೈಲಲ್ಲಿ ಆನ್ ಮಾಡ್ಕೊಂಡಿಲ್ಲ ಅಂದರೆ ರಾಪಿಡೋ ಆ್ಯಪಲ್ಲಿ ಖಂಡಿತ ಆನ್ ಮಾಡ್ಕೊಳ್ಳಿ. ಆದ ನಂತರ ನೋಡಿ, ಬ್ಯಾಕ್ ಟು ಬ್ಯಾಕ್ ಆರ್ಡ್ರು ನಿಮಗೆ ಖಂಡಿತ ಬಂದೇ ಬರುತ್ತೆ. ಕಂಪ್ನಿಯವನೇ ಹೇಳ್ತಿದ್ದೇನೆ, 100% ಬರುತ್ತೆ ಈ ಆಪ್ಷನ್ಗಳು ಆನ್ ಮಾಡ್ಕೋಬೇಕು ಅಂತ. ಬನ್ನಿ, ಅದು ಯಾವ್ಯಾವ ಆಪ್ಷನ್ನು ಯಾವ ಥರ ಮಾಡ್ಕೋಬೇಕು, ಹೆಂಗೆ ಏನಂತ ಕಂಪ್ಲೀಟ್ ಮಾಹಿತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕೊನೆವರೆಗೂ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ಅವಾಗ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋನ ವಾಚ್ ಮಾಡ್ತಿದಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ಹಾಗೆ ಲೈಕ್ ಮಾಡೋದು ಪ್ರತಿಯೊಬ್ಬರು ಮರಿಬೇಡಿ. ಆದಷ್ಟು ಎಲ್ಲ ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ತಲುಪೋವರೆಗೂ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಸ್ವಲ್ಪ ಯೂಸ್ ಆಗಲಿ. ಬನ್ನಿ ಸ್ನೇಹಿತರ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ರಾಪಿಡೋ ಬೈಕ್ ಟ್ಯಾಕ್ಸಿಯಲ್ಲಿ ಸುಮಾರು ಆಪ್ಷನ್ ಕೊಟ್ಬಿಟ್ಟಿದ್ದಾನೆ ಹೊಸದಾಗಿ. ಕೆಲವರಿಗೆ ಗೊತ್ತು, ಕೆಲವರಿಗೆ ಗೊತ್ತಿಲ್ಲ. ಸುಮ್ಮನೆ ಆನ್ ಮಾಡ್ಕೊಂಡು ಕೆಲವರು ಹಂಗೆ ಡ್ಯೂಟಿ ಮಾಡ್ತಾ ಇರ್ತಾರೆ. ಪೀಕ್ ಅವರಲ್ಲಿ ಅಷ್ಟೇ ಸ್ವಲ್ಪ ಆರ್ಡರ್ ಬರುತ್ತೆ, ಆನಂತರ ಆರ್ಡ್ರೇ ಬರಲ್ಲ. ಇನ್ನು ಕೆಲವರು ನಮ್ಮ ಏರಿಯಾ ಬಿಟ್ಟು ನಾವೆಲ್ಲೂ ಹೋಗೋಕ್ಕಾಗಲ್ಲಪ್ಪ, ಬೇರೆ ಏರಿಯಾಕ್ಕೆ ಹೋಗೋಕ್ಕೆ ಭಯ ಆಗುತ್ತೆ, ಆಟೋದವ್ರು ಕಿರಿಕು ಮಾಡೋಕ್ಕಾಗಲ್ಲ, ನಮ್ಮ ಏರಿಯಾದಲ್ಲೇ ಮಾಡಬೇಕು ಅನ್ನೋರಿಗೆಲ್ಲವ ಹಂಗೆ ನಮಗೆ ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ ಬರಬೇಕು ನಮ್ಮ ಲೋಕಲಲ್ಲೇ ಅನ್ನೋರಿಗೆ ಇವತ್ತು ಒಂದು ಕೆಲವೊಂದು ಟಿಪ್ಸು. ಮೊದಲನೇದಾಗಿ ಏನಪ್ಪ ಅಂದರೆ ನಿಮಗೆ ಆನ್ ರೈಡ್ ಬುಕ್ಕಿಂಗ್. ಈ ಒಂದು ಆಪ್ಷನ್ ಸುಮಾರು ದಿವಸದಿಂದ ಇದೆ, ಬಟ್ ಕೆಲವರಿಗೆ ಗೊತ್ತು, ಕೆಲವರಿಗೆ ಗೊತ್ತಿಲ್ಲ. ಈಗ ರಾಪಿಡೋ ಕಂಪ್ನಿಯನ್ನು ಅವನೇ ಹೇಳ್ತಾ ಇದ್ದಾನೆ, ವಿಡಿಯೋ ಮಾಡೇ ಬಿಟ್ಟಿದ್ದಾರೆ. ಈ ಆನ್ ರೈಡ್ ಬುಕ್ಕಿಂಗ್ ನೀವೇನಾದ್ರು ಆನ್ ಮಾಡಿಕೊಂಡ್ರೆ ಒಂದು ಆರ್ಡ್ರ್ ಬರಕ್ಕೆ ಡ್ರಾಪ್ ಮಾಡೋಕ್ಕೆ ಮುಂಚೆನೇ ಇನ್ನೊಂದು ಆರ್ಡ್ರ್ ಬ್ಯಾಕ್ ಟು ಬ್ಯಾಕ್ ಕೊಡ್ತಾ ಇರ್ತೀವಿ. ನಿಮ್ಗೆ ಎಲ್ಲೂ ಕೂಡ ವೆಯ್ಟಿಂಗ್ ಟೈಮೇ ಕೊಡಲ್ಲ, ನಾನ್ ಸ್ಟಾಪಾಗಿ ಆರ್ಡ್ರ್ ಬರ್ತಾನೆ ಇರುತ್ತೆ ಅಂತ ಅವನೇ ಕೂಡ ವಿಡಿಯೋ ಮಾಡಿಬಿಟ್ಟಿದ್ದಾನೆ. ಖಂಡಿತ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾನು ಕೂಡ ಇದನ್ನು ಫಾಲೋ ಮಾಡಿ ನೋಡಿದೆ. ಒಂದು ದಿವಸ ಆನ್ ಮಾಡಿ ಆನ್ ರೈಡ್ ಬುಕ್ಕಿಂಗು ಒಂದು ಡ್ರಾಪ್ ಮಾಡೋಕ್ಕೆ ಮುಂಚೆನೇ 1 or 2 ಮಿನಿಟ್ಸ್, ಇನ್ನೂ ಒಂದು 500 ಮೀಟ್ ಇದ್ದಂಗೆ ಆರ್ಡರ್ ಶೋ ಆಗ್ತಾ ಇರುತ್ತೆ. ಈ ಥರ ಇದ್ದಾಗ ಏನಾಗುತ್ತೆ, ನಿಮಗೆ ಬೇಕಾದರೆ ಪಟ್ಟಂತ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ಬೋದು. ಕಸ್ಟಮರ್ನ ಡ್ರಾಪ್ ಮಾಡಿದ ತಕ್ಷಣ ಇನ್ನೊಂದು ಪಿಕಪ್ ಇಮಿಡಿಯೇಟಾಗಿ ಆಗುತ್ತೆ. ಇದರಿಂದ ಒಳ್ಳೆ ಬೆನಿಫಿಟ್ಟು, 100% ಬ್ಯಾಕ್ ಟು ಬ್ಯಾಕ್ ಬರುತ್ತೆ. ಆನ್ ರೈಡ್ ಬುಕ್ಕಿಂಗು ನಿಮ್ಮ ಮೊಬೈಲಲ್ಲೇ ಇದೆ. ಡಿಸ್ಪ್ಲೇಯಲ್ಲಿ ಆನ್ ಮಾಡಿದ್ರೆ ಲಾಸ್ಟಲ್ಲಿ ಆರ್ಡ್ರ್ ಅಂತ ಬರುತ್ತಲ್ಲ, ಅದರಲ್ಲಿ ಹೋದರೆ ಸಾಕು. ಅವನೇ ವಿಡಿಯೋ ಮಾಡಿ ತೋರಿಸಿದ್ದಾನೆ ಹೆಂಗೆ ಆನ್ ಮಾಡ್ಕೋಬೇಕು, ಏನು ಎತ್ತಂತ ನೋಡ್ಕೊಳ್ಳಿ, ಗೊತ್ತಾಗುತ್ತೆ. ಇದು ಇನ್ನೊಂದು ನೆಕ್ಸ್ಟ್, ನಮಗೆ ಲೋಕಲ್ ಆರ್ಡ್ರೇ ಬೇಕು, ಲಾಂಗ್ ಬೇಡ ಅನ್ನೋರಿಗೆ ಗೊತ್ತು. ಸ್ಟೇ ಇನ್ ಏರಿಯಾ ಅದನ್ನು ಕೂಡ ಮೊನ್ನೆ ವಿಡಿಯೋ ಮಾಡಿಬಿಟ್ಟಿದ್ದೀನಿ, ಗೊತ್ತಿಲ್ಲ ಅನ್ನೋರು ಅದನ್ನು ಕೂಡ ಆನ್ ಮಾಡ್ಕೊಳ್ಳಿ. ಸ್ಟೇ ಇನ್ ಏರಿಯಾ ಅಂದರೆ ಗೊತ್ತು, ನೀವು ಎಲ್ಲಿದ್ದೀರಾ, ಯಾವ ಏರಿಯಾ. ಎಕ್ಸಾಂಪಲ್ ಒಂದು ಬಂಸ ಅಂದರೆ, ಇಲ್ಲ ಒಂದು HSR ಲೇಔಟು, ಒಂದು ಕೋರ್ಮಂಗ್ಲ, ಒಂದು ಎಲೆಕ್ಟ್ರಾಸಿಟಿ, ಇಷ್ಟೇ. ಆ ಏರಿಯಾ ನೀವು ಆನ್ ಮಾಡ್ಕೊಂಡು ನಿಮಗೆ ಆರ್ಡ್ರ್ ಏರಿಯಾ ಎಲ್ಲ ತೋರಿಸ್ತಾರೆ. ಅದಕ್ಕೆ ಆನ್ ಮಾಡಿದಾಗ ಯಾವ್ಯಾವ ಏರಿಯಾ ನಿಮ್ಗೆ ಆರ್ಡ್ರ್ ಬೇಕಂತ ಆ ಏರಿಯಾ ಆಪ್ಷನ್ ಓಕೆ ಕೊಟ್ಬಿಟ್ಟು ಡನ್ ಕೊಟ್ಟರೆ ಆಗೋಯ್ತು. ನಿಮ್ಗೆ ಅದೇ ಏರಿಯಾ ಪಿಕಪ್, ಅದೇ ಏರಿಯಾ ಡ್ರಾಪು, ಬೇರೆ ಎಲ್ಲೂ ಹೋಗಲ್ಲ. ನೀವು ಹೊರಗಡೆ ಬೇರೆ ಏರಿಯಾದಲ್ಲೇ ಹೋಗಲ್ಲ. ನಾವು ಎಲೆಕ್ಟ್ರಾಸಿಟಿ HSRಲ್ಲೇ ಮಾಡ್ತೀವಿ, ಇಷ್ಟೇ. ನಮ್ಮ ಏರಿಯಾ ಬಿಟ್ಟು ಎಲ್ಲೂ ಹೋಗಲ್ಲ. ಅಂದರೆ ನಿಮಗೆ ಅದೇ ಏರಿಯಾದಲ್ಲಿ ಆರ್ಡರ್ ಕೊಡ್ತಾನೆ ಇರ್ತಾನೆ. ನಾನ್ ಸ್ಟಾಪಾಗಿ ಬರ್ತಕ್ಕಂಥ ಲೋಕಲ್ ಆರ್ಡ್ರಲ್ಲ ನಿಮಗೆ ಬರ್ತಾ ಇರುತ್ತೆ. ಇದು 2 ಆಪ್ಷನ್ ನೀವು ಆನ್ ಮಾಡ್ಕೋಬೇಕು. ಯಾವುದು? ಆನ್ ರೈಡ್ ಬುಕ್ಕಿಂಗು, ಸ್ಟೇ ಇನ್ ಏರಿಯಾ. ಇವೆರಡು ಆನ್ ಮಾಡ್ಕೊಂಬಿಟ್ರೆ ನಿಮ್ಮ ಏರಿಯಾ ಬಿಟ್ಟು ನೀವು ಆಚೆ ಹೋಗೋಕ್ಕೆ ಆಗಲ್ಲ. ನಿಮಗೆ ಒಂದು ಧೈರ್ಯ, ನಿಮ್ಮ ಏರಿಯಾದಲ್ಲಿ ಡ್ಯೂಟಿ ಮಾಡೋಕ್ಕೆ ಏನಪ್ಪ ಅಂದರೆ ಒಂದು ಧೈರ್ಯ ಇರುತ್ತೆ. ಯಾರು ಬಿಡಪ್ಪ, ನಮ್ಮ ಏರಿಯಾದಲ್ಲಿ ಯಾರು ಕೇಳಲ್ಲ, ಏನಿಲ್ಲ. ಏನೋ ಒಂದು ಫೇಕ್ ಆರ್ಡರ್ ಬಂದ್ರು, ಏನೇ ಬಂದ್ರು ನಮ್ಮ ಹುಡುಗರು ಇರ್ತಾರೆ, ಸ್ವಲ್ಪ ಯಾರನ್ನಾರು ಕರೆದ್ರೆ ಇಮಿಡಿಯೇಟಾಗಿ ಬರ್ತಾರೆ. ಏನೋ ಒಂದು ಫೇಸ್ ಮಾಡ್ಬೋದು, ಧೈರ್ಯ ಇರುತ್ತೆ. ಮತ್ತು ರೋಡ್ಗಳು ಗೊತ್ತಿರುತ್ತೆ, ಲೊಕೇಶನ್ ಯೂಸ್ ಮಾಡ್ತಕ್ಕಂಥ ನೆಸೆಸಿಟಿ ಇರಲ್ಲ. ಎಲ್ಲಿದೆ ಪಿಕಪ್ ಡ್ರಾಪ್ ಇಮಿಡಿಯೇಟಾಗಿ ಆಗ್ತಾ ಇರುತ್ತೆ. ಶಾರ್ಟ್ಕಟ್ ರೋಡಲ್ಲಿ ಹೋಗ್ಬೋದು. ಈ ಥರ ಸುಮಾರು ಆಪ್ಷನ್ ಇರುತ್ತೆ ನಿಮ್ಮ ಏರಿಯಾದಲ್ಲಿ ಡ್ಯೂಟಿ ಮಾಡೋರಿಗೆ. ಹಂಗಾಗಿ ಈ ಥರ ಇರೋರಿಗೆ ಒಂದು 2-3 ಆಪ್ಷನ್ ಚೆನ್ನಾಗಿ ಕೊಟ್ಟಿದ್ದಾನೆ. ಒಂದು ಸ್ಟೇ ಇನ್ ಏರಿಯಾ ಫಸ್ಟ್ ಆನ್ ಮಾಡ್ಕೊಳ್ಳಿ, ಆನ್ ರೈಡ್ ಬುಕ್ಕಿಂಗು ಎರಡೂ ಆನ್ ಮಾಡ್ಕೊಳ್ಳಿ. ಎರಡೂ ಆನ್ ಮಾಡ್ಕೊಂಡು ನೀವು ಡ್ಯೂಟಿನ ಮಾಡಿ ನೋಡಿ. ಪೀಕ್ ಅವರಲ್ಲಿ ಆಗ್ಬೋದು, ನಾನ್ ಪೀಕ್ ಅವರಲ್ಲಿ ಆರ್ಡರ್ ಬಂದಿಲ್ಲ ಅದಕ್ಕೆ 100% ಬರುತ್ತೆ. ಇದು ನಾನೇನು ಕ್ರಿಯೇಟ್ ಮಾಡ್ಕೊಂಡು ಹೇಳ್ತಾ ಇಲ್ಲ, ರಾಪಿಡೋ ಕಂಪ್ನಿಯವನೇ ಆಪ್ಷನ್ ಕೊಟ್ಟಿದ್ದಾನೆ. ಅಲ್ಲೇ ಎಲ್ಲ ಹುಡುಗರಿಗೂ ಇದನ್ನ ಆನ್ ಮಾಡ್ಕೊಳ್ಳಿ, ಖಂಡಿತ ಆರ್ಡರ್ ಬರುತ್ತೆ ಅಂತ ಅವನೇ ಕೂಡ ಹೇಳ್ತಿದ್ದಾನೆ. ಹಂಗಾಗಿ ಇವೆಲ್ಲ ಕೂಡ ಫೀಚರ್ಸ್ ಕೊಟ್ಟಿರೋದ್ರಿಂದ ಯೂಸ್ ಮಾಡಿಕೊಂಡ್ರೆ ಬೆನಿಫಿಟ್ ನಿಮಗೆ. ಕೆಲವರಿಗೆ ಏನು ಗೊತ್ತಾಗಲ್ಲ, ಸುಮ್ಮನೆ ಡ್ಯೂಟಿ ಅಷ್ಟೇ ಆನ್ ಮಾಡ್ತಾರೆ, ಆರ್ಡರ್ ಬರ್ತಾ ಇಲ್ಲ, ನಮಗೆ ಆರ್ಡರ್ ಬರ್ತಾ ಇಲ್ಲ ಅಂತಾರೆ. ಆನಂತರ ಏನಾಗುತ್ತೆ, ಯಾವುದೋ ಪೀಕ್ ಅವರಲ್ಲಿ 1-2 ಆರ್ಡರ್ ಬರುತ್ತೆ. ದೂರ ಪಿಕಪ್ ಹೇಳ್ತಾನೆ, ಇಲ್ಲ ಎಲ್ಲೋ ಲಾಂಗ್ ಆರ್ಡರ್, ಸಿಟಿ ಒಳಗೆ 20-30 ಕಿಲೋಮೀಟ್ರ್ ದೂರ ಆಗ್ತಾನೆ ಅಂತ ಆರ್ಡರ್ ಎತ್ಕೊಂಡು ಟ್ರಾಫಿಕಲ್ಲಿ ಹೋಗಿ ಒದ್ದಾಡೋಕ್ಕಾಗಲ್ಲ. ಅದಕ್ಕೋಸ್ಕರನೇ ನೀವು ಲೋಕಲಾಗಿ ಮಾಡ್ತೀವಿ, ನಾವು ಪಾರ್ಟ್ ಟೈಮ್ ಮಾಡ್ತೀವಿ, ನನಗೆ ಇದೆಲ್ಲ ಒಂಥರ ಬೆಸ್ಟ್ ಆಪ್ಷನ್ ಇದು. ಹಂಗಾಗಿ ಸುಮಾರು ಆಪ್ಷನ್ ತಂದಿರೋದ್ರಿಂದವ ಈ ಥರ ಆನ್ ಮಾಡಿಕೊಂಡ್ರೆ ಖಂಡಿತ ನೀವು ಲೋಕಲಲ್ಲಿ ಆರಾಮಾಗಿ ಆರ್ಡರ್ ಮಾಡ್ಕೋಬೋದು. ಹಾಗೆ ಇದ್ರ ಜೊತೆಗೆ ಇನ್ನೊಂದು ಏನಪ್ಪ ಗುಡ್ ನ್ಯೂಸ್ ಅಂದರೆ, ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಮುಂಚೆ ಎಲ್ಲವ ರೈಡರ್ ಕ್ಯಾನ್ಸಲ್ ಮಾಡಿದ್ರು ನಿಮ್ಮ ಪರ್ಫಾರ್ಮೆನ್ಸ್ ಕಡಿಮೆ ಆಗೋದು, ಕಸ್ಟಮರ್ ಕ್ಯಾನ್ಸಲ್ ಮಾಡಿದ್ರೆ ನಿಮ್ಮ ಪರ್ಫಾರ್ಮೆನ್ಸ್ ಕಮ್ಮಿ ಆಗೋದು. ನಾವು ಇದ್ರ ಬಗ್ಗೆ ಸುಮಾರು ವಿಡಿಯೋ ಮಾಡಿಬಿಟ್ಟಿದ್ದೆ. ಕಸ್ಟಮರ್ ಕ್ಯಾನ್ಸಲ್ ಮಾಡಿದ್ರೆ ನಮಗೆ ಯಾಕೆ ಪರ್ಫಾರ್ಮೆನ್ಸ್ ಕಮ್ಮಿ ಮಾಡ್ತಾನೆ, ಬ್ಯಾಡ್ ಪರ್ಫಾರ್ಮೆನ್ಸ್ ಮಾಡ್ತಾನೆ, ಆರ್ಡರ್ ಕೊಡಲ್ಲ ಅಂತವ. ಬಟ್ ಇವಾಗ ಈ ಒಂದು ಆಪ್ಷನ್ನ ಚೇಂಜ್ ಮಾಡಿದ್ದಾನೆ. ಎಲ್ರಿಗೂ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರಲ್ಲ. ರೀಸೆಂಟಾಗಿ ಮಾಡಿರೋದು. ಕಸ್ಟಮರ್ ಏನಾದ್ರು ಕ್ಯಾನ್ಸಲ್ ಮಾಡಿದ್ರೆ, ಇನ್ ಕೇಸ್ ಕಸ್ಟಮರ್ ಬುಕ್ ಮಾಡಿ 1 ನಿಮಿಷದೊಳಗಡೆ ಆರ್ಡರ್ ಕ್ಯಾನ್ಸಲ್ ಮಾಡಿದ್ರೆ ಅದು ರೈಡರ್ಗೆ ಯಾವುದೇ ಥರ ಪರ್ಫಾರ್ಮೆನ್ಸ್ಗೆ ಪ್ರಾಬ್ಲಮ್ ಆಗಲ್ಲ, ಮೈನಸ್ ಆಗಲ್ಲ ಒಂದು ಪಾಯಿಂಟು. ಅದು ಹಂಗೆ ಇರುತ್ತೆ. ಗುಡ್ ಇದ್ರೆ ಗುಡ್ಡೇ ಇರುತ್ತೆ. 1 ನಿಮಿಷದೊಳಗಡೆ ಕಸ್ಟಮರ್ ಕ್ಯಾನ್ಸಲ್ ಮಾಡಿದ್ರೆ, 1 ನಿಮಿಷ ಆದಮೇಲೆ ಏನಾದ್ರು ಕಸ್ಟಮರ್ ಕ್ಯಾನ್ಸಲ್ ಮಾಡಿದ್ರೆ ಅದು ನಿಮಗೆ ಪರ್ಫಾರ್ಮೆನ್ಸ್ ಬ್ಯಾಡ್ ಆಗುತ್ತೆ. ಹಂಗಾಗಿ
ಇವಾಗ ಒಂದು ಹೊಸ ಆಪ್ಷನ್ ಕೊಡೋ ತಂದ್ರೆ ಇದು ಒಳ್ಳೆ ಬೆನಿಫಿಟ್. ಮುಂಚೆ ಎಲ್ಲ ಬೇಜಾನ್ ಕಸ್ಟಮರ್ಗಳು ಬುಕ್ ಮಾಡೋರು, ಕ್ಯಾನ್ಸಲ್ ಮಾಡೋರು, ಕೆಲವರು ಫೇಕ್ ಆಗಿ ಕ್ಯಾನ್ಸಲ್ ಮಾಡೋರು. ಈ ಥರ ಯಾರೇ ಮಾಡಿದ್ರು ಎಲ್ಲ ರೈಡರ್ಗೆ ಗುಡ್ ಪರ್ಫಾರ್ಮೆನ್ಸ್ ಬ್ಯಾಡು ಅವರೇಜ್ ಈ ಥರ ಆಗ್ತಾ ಇತ್ತು. ಬಟ್ ಇವಾಗ ಈ ಥರ ಆಗ್ತಾ ಇಲ್ಲ. ಇದೊಂದು ಆಪ್ಷನ್ ತೆಗೆದಿರೋದ್ರಿಂದ ಎಷ್ಟೋ ಸ್ವಲ್ಪ ಪರವಾಗಿಲ್ಲ, ರೈಡರ್ಗಳಿಗೆ ಸ್ವಲ್ಪ ಆರ್ಡರ್ ಬರೋಕ್ಕೆ ಆಪ್ಷನ್ ಚೆನ್ನಾಗಿದೆ. ಹಂಗಾಗಿ 1 ನಿಮಿಷ ಟೈಮ್ ಕೊಡ್ತಾನೆ ಕಸ್ಟಮರ್ಗೆ. ಅಷ್ಟರೊಳಗೆ ನೀವು ಆರ್ಡರ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಇಮಿಡಿಯೇಟ್ ಕಾಲ್ ಮಾಡಿ, ಬರ್ತಾ ಇದ್ದೀರಾ, ರೆಡಿ ಇದ್ದೀರಾ, ಬರ್ಬೋದಾ ಪಿಕಪ್ಗೆ ಅಂತ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡು ಹೋದ್ರೆ ನಿಮಗೂ ಬೆನಿಫಿಟ್. ಇಲ್ಲ ಅವ್ರು ಏನಾದ್ರು ಫೋನ್ ಪಿಕ್ ಮಾಡ್ತಾ ಇಲ್ವಾ, ಇಲ್ಲ ಇನ್ನೂ ಲೇಟ್ ಆಗುತ್ತೆ, ಇಲ್ಲ ನಾನು ಬೇರೆ ಗಾಡಿ ಬುಕ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೀನಿ, ಈ ಥರ ಇದ್ದಾಗ ಕ್ಯಾನ್ಸಲ್ ಮಾಡಿ ಅಂತ ಕಸ್ಟಮರ್ಗೆ ಹೇಳ್ಬಿಡ್ಬೋದು. ಇಮಿಡಿಯೇಟ್ ಕ್ಯಾನ್ಸಲ್ ಮಾಡಿದ್ರೆ 1 ನಿಮಿಷದೊಳಗಡೆ ನಿಮ್ಗೆ ಯಾವುದೇ ಥರ ಆ್ಯಪ್ ಆಗ್ಬೋದು, ನಿಮ್ಮ ಐಡಿಗೆ ಏನು ಪ್ರಾಬ್ಲಮ್ ಆಗಲ್ಲ. ಹಂಗಾಗಿ ಇದೊಂದು ಆಪ್ಷನ್ ಕೊಟ್ಟಿರೋದ್ರಿಂದ ನೀವು ಸ್ವಲ್ಪ ಯೂಸ್ ಮಾಡ್ಕೊಳ್ಳಿ. ಏನಿದ್ರೆ ಆರ್ಡರ್ ತೊಗೊಂಡ್ರೆ ಇಮಿಡಿಯೇಟ್ ಕಸ್ಟಮರ್ಗೆ ಕಾಲ್ ಮಾಡಿ ನೀನು ಒಂದು ಮಾಹಿತಿ ತಿಳ್ಕೊಬಿಡಿ. ಆದಷ್ಟು ನಿಯರೆಸ್ಟ್ ಪಿಕಪ್ ತಗೋಬೇಕು. 1 ಕಿಲೋಮೀಟರ್ ಒಳಗಡೆ ಪಿಕಪ್ ತೊಗೊಂಡ್ರೆ ಇಮಿಡಿಯೇಟ್ ನೀವು ರೀಚ್ ಆಗ್ಬೋದು 1 ನಿಮಿಷದೊಳಗಡೆ. ಅದಕ್ಕೆ ಮೇಲೆ ಪಿಕಪ್ ಲಾಂಗ್ ಪಿಕಪ್ ತೊಗೊಂಡ್ರೆ ನೀವು ಲೊಕೇಶನ್ಗೆ ಹೋಗಿ ಕಾಲ್ ಮಾಡಿ, ಕಸ್ಟಮರ್ ಫೋನ್ ಪಿಕ್ ಮಾಡಿಲ್ಲ, ಆಮೇಲೆ ಕ್ಯಾನ್ಸಲ್ ಮಾಡ್ಬೇಕಂದ್ರೆ 2 ರಿಂದ 3 ನಿಮಿಷ ಆಗೋಗುತ್ತೆ. ಆಮೇಲೆ ನಿಮಗೇನೆ ಆ ಪರ್ಫಾರ್ಮೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಆಮೇಲೆ ಆರ್ಡರ್ ಸ್ವಲ್ಪ ಬರೋದು ಸ್ಲೋ ಆಗುತ್ತೆ. ಹಾಗಾಗಿ ಆದಷ್ಟು ಯಾರೆಲ್ಲ ರೈಡರ್ಗಳು ಹೊಸಬ್ರಾಗಿರ್ಬೋದು, ಹಳಬ್ರೇ ಆಗಿರ್ಬೋದು, ಆರ್ಡರ್ ಬಂತ ಇಮಿಡಿಯೇಟ್ ಕಸ್ಟಮರ್ಗೆ ಒಂದು ಕಾಲ್ ಮಾಡ್ಕೊಂಡು ಹೋದ್ರೆ ಬೆನಿಫಿಟ್ ನಿಮಗೆ. ಯಾಕೆಂದರೆ ಅವರ ಕಸ್ಟಮರ್ ಆ ಜಾಗದಲ್ಲಿ ಇದ್ದಾರೋ, ಇಲ್ಲ ಬೇರೆ ಯಾವ್ದಾರು ಇನ್ನೊಂದು ಬುಕ್ ಮಾಡ್ಕೊಂಡು ಹೋಗಿದಾರೋ, ಇಲ್ಲ ಇನ್ನೂ ರೆಡಿನೇ ಆಗಿಲ್ವೋ, ಏನೋ ಒಂದು ಪ್ರಾಬ್ಲಮ್ ಇರ್ತಾವೆ. ಒಟ್ಟಿನ ಕೆಲವೊಬ್ಬರದ್ದು ಫೋನ್ ನಾಟ್ ರೀಚಬಲ್ ಇರುತ್ತೆ. ಯಾವುದೋ ಬುಕ್ಕಿಂಗಲ್ಲಿ ಬೇರೆ ನಂಬರ್ ಕೊಟ್ಟಿರ್ತಾರೆ, ಇನ್ಯಾವುದೋ ನಂಬರಿಂದ ರಿಜಿಸ್ಟರ್ ಆಗಿರ್ತಾರಲ್ವ, ಅಂಥ ಟೈಮಲ್ಲಿ ಕಾಲ್ ಹೋಗಲ್ಲ. ಈ ಥರ ಎಲ್ಲ ಸಮಸ್ಯೆ ಬೇಡ ಅಂದಾಗ ಕರೆಕ್ಟಾಗಿ ನೀವು ಕಾಲ್ ಮಾಡ್ಕೊಂಡು ಹೋದ್ರೆ ನಿಮಗೆ ಬೆನಿಫಿಟ್. ಆಮೇಲೆ ಅದು ಕ್ಯಾನ್ಸಲ್ ಆದರೆ ಇಮಿಡಿಯೇಟ್ ಬೇರೆ ಬೇರೆ ಆರ್ಡರ್ನ ಮಾಡ್ಕೋಬೋದು. ಹಾಗಾಗಿ ಒಂದು 2-3 ಆಪ್ಷನ್ ಇತ್ತೀಚೆಗೆ ಫ್ಯೂಚರ್ ಚೆನ್ನಾಗಿ ತಂದಿರೋದ್ರಿಂದ ಬೈಕ್ ಟ್ಯಾಕ್ಸಿಲಿ ಸ್ವಲ್ಪ ಇನ್ನೂ ಕ್ಲಿಕ್ ಆಗುತ್ತೆ, ಆರ್ಡರ್ಸ್ ಕೂಡ ಜಾಸ್ತಿ ಬರುತ್ತೆ ಅಂತ ನಮ್ಮ ಅನಿಸಿಕೆ. ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಬಾಕ್ಸ್ ತಿಳಿಸಿ. ಹಾಗೆ ನಾನು ಹೇಳಿರ್ತಕ್ಕಂಥ ಕೆಲವೊಂದು 2-3 ಆಪ್ಷನ್ಗಳನ್ನ ಆನ್ ಮಾಡಿಕೊಂಡು ಡ್ಯೂಟಿ ಮಾಡಿ ನೋಡಿ, 1 ದಿವಸ 2 ದಿನ ನಿಮಗೆ ಗೊತ್ತಾಗುತ್ತೆ ಆರ್ಡರ್ಸ್ ಏನಾದ್ರು ಜಾಸ್ತಿ ಬರ್ತಾ ಇದೆಯಾ, ಇಲ್ಲ ಏನಾದ್ರು ಪಿಕಪ್ ಆಯ್ತಾ ಚೆನ್ನಾಗಿಂತವ. ಇದು ಯಾಕೆಂದರೆ ಅವರೇ ಹೇಳಿರೋದ್ರಿಂದ ರಾಪಿಡೋ ನಾವು ಸ್ವಲ್ಪ ಅಪ್ಡೇಟ್ ತಿಳಿಸ್ಕೊಡ್ತಾ ಇದ್ದೀನಿ. ಕೆಲವು ಹುಡುಗರಿಗೆ ಗೊತ್ತಾಗಲ್ಲ, ಹೊಸಬ್ರಿಗೆ ಬಂದಿರ್ತಾರಲ್ವ, ಏನೋ ಸುಮ್ಮನೆ ಬರ್ತಾರೆ, ಡ್ಯೂಟಿ ಮಾಡ್ತಾ ಇರ್ತಾರೆ, ಏನು ಎತ್ತ ಅಂತ ಕಂಪ್ಲೀಟಾಗಿ ಏನು ಗೊತ್ತಿರಲ್ಲ ಅವರಿಗೆ. ಏನಾದ್ರು ಒಂದು ಹೊಸ ಫೀಚರ್ ಬಂದರೆ ತಿಳಿಸ್ಕೊಡ್ತೀವಿ, ನಮಗೆ ಗೊತ್ತಿರೋವಷ್ಟು ನಾವು ಮಾಹಿತಿನ ಕಲೆಕ್ಟ್ ಮಾಡಿ. ಹಾಗೆ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನೆಕ್ಸ್ಟ್ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.